ಹುಡುಗರು ಹಗಲಿ ರಾತ್ರಿ ಅನ್ನಿಲ್ದ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಭ್ಯಾಸ ಮಾಡೇ ಮಾಡ್ತಾರೆ. ಮಗಳದ್ದು ಇವತ್ತು ರಿಸಲ್ಟ್ ಐತಿ. ಆಕೆಯನ್ನು ಪಾಸ್ ಆಗ್ಯಾಳು ಫೇಲ್ ಆಗ್ಯಾಳು. ಅಪ್ಪ ಇಲ್ಲಿಂದ ಮಾಡಾಯ್ತಿ ನೀನು? ಯಾಕೆಲ್ಲ ಬಿಡುವ ಸುಮ್ಮನೆ ನಿಂತೇನಿ. ಇವತ್ತು ನಿಮ್ಮ ಅಕ್ಕಂದು ರಿಸಲ್ಟ್ ಐತಿ. ಹೌದಾ? ಆಕೆಯನ್ನು ಪಾಸ್ ಆಗ್ಯಾಳು ಫೇಲ್ ಆಗ್ಯಾಳು ಯಾರು ಗೊತ್ತು. ಅಪ್ಪ ಹಚ್ಚಲ ಎಲ್ಲಿ ಹೋಗಿದ್ದಿ ಬೆಳಿಗ್ಗೆ? ಬಿಡು ಕೆಲಸ ಹೋಗಿದ್ದೆ. ಹೌದೇನ? ನಾ ಹೋಗಿ ಅರ್ಧ ಅವ್ರಿಗೆ ಹೇಳಿ ಬಂದೆ. ಏನು ಹೇಳಿ ಬಂದಿ? ನಾ ಎಕ್ಸಾಮ್ದೊಳಗೆ ಪಾಸ್ ಆದೀನಿ. ಕರೆನ? ಹಾ. ನಿನ್ನ ಮಾತು ಮ್ಯಾಗ ನಂಬಿಕೆ ಇಲ್ಲ ನನಗೆ. ಇದನ್ನ ತುಂಬ ರದ್ದಿ ಪೇಪರ್. ರದ್ದಿ ಪೇಪರ್ ಅಲ್ಲದ ಮಾರ್ಕಸ್ ಕಾರ್ಡ್. ಅದೀಗ ಕೊಡೋದಿಲ್ಲ, ಅದು ಇನ್ನೊಂದು ಸ್ವಲ್ಪ ದಿನ ಹೋಗ್ಬೇಕು, ಅವಾಗ ಕೊಡ್ತಾರೆ. ಈಗ ಫೋನ್ ಒಳಗ ಚೆಕ್ ಮಾಡಿ ನಾನು ಬೆಳಿಗ್ಗೆ. ಕರೆ ಪಾಸ್ ಆದಿ? ಹಾ ಅಪ್ಪ ಮತ್ತೆ ನಾ ಪಾಸ್ ಆಗೇನೀಗ. ನೀ ನನಗೆ ಫೋನ್ ಕೊಡಿಸ್ತೀನಿ ಅಂದಿದ್ದಿಲ್ಲ. ನಾಳೆ ಹೋಗೋದು ನಾವು. ನಾಳೆ ಬೇಡ, ಇವತ್ತು ಹೋಗೋಣ. ಫೋನ್ಗಿಂತ ಹೋಗ್ಬೇಡ್ದ. ಈ ಸಲ ಪಾಸ್ ಆಗೀನಿ, ಮುಂದೆ ಸಲ ಮತ್ತೆ ಫೇಲ್ ಹಾಕಿ ನೋಡ. ಬಾ ಇಲ್ಲಿ, ಅದಕ್ಕೆ ನಿಶ್ಚಿತ ಆಗಬೇಡ. ನಿನ್ನ ಫೋನ್ದಲ್ಲಿ ನಾ ಕೊಡ್ತೇನಂತೆ. ಇದು ಇವತ್ತು ನೀನು ಸಾಲಿಗೆ ಮಾಡಬೇಡ. ಇವತ್ತು ಸಿಹಿ ರುಚಿ ರುಚಿಯಾಗಿ ಅಡುಗೆ ಮಾಡೆ. ಯಾಕ? ಈ ಮಗಳು ಪಾಸ್ ಆಗ್ಯಾಳಂತ. ಹೌದಾ? ಪಾಸ್ ಆಗೇನ್ ನಾನು. ಚಲೋ ಆತಲ್ಲ. ಹಂಗ ನಡಿ, ಇವತ್ತರ ಕರ್ಕಂದು ಏನು ಮಾಡಂಗಿಲ್ಲ. ನಾನು ಸೀನ್ ಮಾಡೋದ್ ಬೇಡ, ಹೋಟೆಲ್ಗೆ ಹೋಗಿ ಉಂಡು ಬರೋಣ. ನಡಿ, ಪಾರ್ಟಿ ಮಾಡಾನ. ಮಮ್ಮಿ ನೀ ಹೇಳಿದ್ ಮಸ್ತ್ ಐತ್ ನೋಡ. ಪೈಕು ಇಟ್ಟೇನ? ಇವತ್ತು ಒಂದಿನ ಕರ್ಕೊಂಡ್ ನಡಿ. ಮಗಳು ಪಾಸ್ ಆಗ್ಯಾಳ, ನಾನು ಪಾಸ್ ಆಗಿಲ್ಲ, ನೀನು ಪಾಸ್ ಆಗಿಲ್ಲ. ಶಾಲಿನ ಕಲ್ತಲ್ಲ ನಾವು. ನನ್ನ ಮಗಳು ಪಾಸ್ ಆಗ್ಯಾಳ, ಕರ್ಕೊಂಡ್ ಹೋಗಿ ಇವತ್ತು ಒಂದಿನ ಊಟಕ್ಕೆ. ನಿನ್ಕಿ ಖುಷಿ ನನಗಾಗೈತಿ. ಅದಕ್ಕೇನು ಎರಡನೇ ಮಾತಿಲ್ಲ. ಮನ್ಯಾಗ ಮಾಡೆ. ಒಂದ್ಸಲ ಬಿಟ್ಟು ಮೂರು ಸಲ ಊಟ ಮಾಡ್ಬೋದು. ಏನು ಫೇವ್ರೇಟ್ ನಿಂದ? ಅದ ಹಾ ಇದೆ. ಅದು ಹೆಸರು ಕಾಳು. ಹೆಸರು ಬ್ಯಾಳಿ. ಹಾ ಹೆಸರು ಬ್ಯಾಳಿ ಅದ, ಹೆಸರು ಕಾಳಂತೆ. ಹಾ ಹೆಸರು ಬ್ಯಾಳಿದ್ ಮಾಡೆ. ಅದು ಪಾಯಸ ಮಾಡ್ತೀನಲ್ಲ ಅದ. ಅದ ಲಗಲಗು ಮಾಡ್ಬಿಡ. ಮಸ್ತ್ ಇರ್ತೈತೆ ಅದ. ಹೌದಾ? ಅದ್ ತಗೋ ಹಂಗಂದ್ರ ಅದನ್ನ ಮಾಡ್ಬಿಡ್ತೀನಿ. ಎಲ್ಲಾರು ಕೂಡ ಅದನ್ನ ಊಟ ಮಾಡೋಣ ಅಂತ. ಸ್ವೀಟ್ ಅದ್ ತಗೋ. ನಾನು ನನ್ನ ಗೆಳತಿ ಮನೆಗೆ ಇವತ್ತ ಮಾಡ್ಬಿಡ್ತೀನಿ. ಇವತ್ತ ಮಾಡ್ತೀನಿ. ಈಗ ಮಾಡಕ್ ಚಲೋ ಮಾಡ್ತೀನಿ. ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕ. ಬೆಲ್ಲ ಹಾಕ್ತೀನಿ, ತುಪ್ಪ ಹಾಕ್ತೀನಿ, ಗೋಡಂಬಿ ಹಾಕ್ತೀನಿ, ಎಲ್ಲ ಹಾಕಿ ಮಾಡ್ತೀನಿ. ಹಾಕ. ಇವತ್ತು ನಮಗಂತೂ ಭಾಳ ಖುಷಿ ಆಗೈತಿ. ಈಗ ಅದ ಖುಷಿಗೆ ನಾನು ಮನ್ಯಾಗ ಹೆಸರು ಬ್ಯಾಳಿ ಪಾಯಸ ಮಾಡಾಕತ್ತೀನಿ. ಹೆಸರು ಬ್ಯಾಳಿ ಪಾಯಸ ಮೊದ್ಲ ಚಲೋ ಆಗ್ತಿರ್ತೈತಿ. ಅದು ಇನ್ನೂ ಸ್ವಲ್ಪ ಚಲೋ ಆಗ್ಬೇಕಂತಂದು ಹೇಳಿದ್ರೆ ಈ ಥರ ಕೆಂಪಾಗಂಗ ಹುರ್ಕೋಬೇಕ್ರಿ ನಾವು. ಹುರ್ಕೊಂಡ್ ಮಾಡಿದ್ರಿ ಅಂತಂದು ಹೇಳಿದ್ರೆ, ಈಗ ನಾವೇನು ಕೆಂಪಂಗೆ ಹುರ್ಕೊಂಡಿದ್ವಲ್ರಿ ಹೆಸರು ಬ್ಯಾಳಿನ, ಅದನ್ನ ಒಂದು 2 ನೀರಿಲ್ಲ ತೊಳ್ಕೊಬೇಕು. ಇದನ್ನ ತೊಳ್ಕೊಂಡು ಕುದಿಯಕ್ಕೆ ಇಡ್ಬೇಕು. ಇದನ್ನ ಹೆಸರು ಬೇಳೆ ಪಾಯಸಕ್ಕೆ ಬೆಲ್ಲ ಹಾಕಿದ್ರೆ ಮಸ್ತ್ ಆಗದ್ರಿ. ಸಕ್ರೆ ಹಾಕಿದ್ರೆ ಚಲೋ ಆಗಿಲ್ಲ. ಕೆಲವೊಬ್ರು ಸಕ್ರೆ ತಿನ್ನೋರು ಇರ್ತಾರ, ಕೆಲವೊಬ್ರು ತಿನ್ನೋರು ಇರಂಗಿಲ್ಲ. ಹಾಗಾಗಿ ಬೆಲ್ಲ ಹಾಕ್ಬಿಟ್ಟು ಅಂತ ಹೇಳಿದ್ರೆ ಎಲ್ಲರೂ ತಿಂತಾರಲ್ಲ, ಹಾಗಾಗಿ ಬೆಲ್ಲ ಜೇಸ್ಕೊಳಕತ್ತೀವಿ ನೋಡಿ. ನೋಡ್ರಿ, ಹೆಸರು ಬೇಳೆ ಅಂತ ಮಸ್ತ್ ಕುದ್ಬಿಟ್ಟವ್ರಿ. ಈ ಥರ ಹಣ್ಣಾಗಂಗೆ ನಾವು ಕುದಿಸ್ಕೋಬೇಕು. ಅಂದ್ರೆ ಹೆಸರು ಬೇಳೆ ಪಾಯಸ ಮಸ್ತಂಗೆ ಆಕತ್ರಿ. ಈಗ ಇದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ನೀವು ಸ್ವೀಟ್ ಎಷ್ಟು ತಿಂತಿರಲ್ಲ ಅಷ್ಟು ಬೆಲ್ಲ ಹಾಕೊಂಡ್ರೆ ನಡಿತೈತಿ. ಈ ಬೆಲ್ಲ ಹಾಕಿ ಹಿಂಗೆ ಕೈಯಾಡಿ ಅದನ್ನು ಕುದಿಯಕ್ಕೆ ಇಡ್ಬೇಕು ಸ್ವಲ್ಪ. ಈ ನೋಡ್ರಿ, ಬೆಲ್ಲ ಅಂತೂ ಚಲೋ ಹೊತ್ನಾಗ ಕುದಿತ್ತು. ಈಗ ಇದಕ್ಕೆ ಹಾಲು ಹಾಕೊಳ್ಳೋಣ. ಇದು ಕೊಬ್ಬರಿ ಸೂಸ್ಲ ರೀ. ಕೊಬ್ಬರಿ, ಒಣ ಕೊಬ್ಬರಿನ ಈ ಥರ ತುರಿದು ಇಟ್ಕೊಂಡಿ ನಾನು. ಈಗ ಇದನ್ನು ಅದ್ರೊಳಗೆ ಹಾಕೊಂಬಿಡೋಣ. ಈಗ ಸ್ವಲ್ಪ ಇವನ್ನೊಂದು 2 ಏಲಕ್ಕಿನ ಕುಟ್ಟಿದ್ದೆ. ಈಗ ಏಲಕ್ಕಿನ ಇದ್ರೊಳಗೆ ಹಾಕೊಂಬಿಡೋಣ. ಇವಾಗ ಅರ್ಧ ಅಂತೂ ಕಂಪ್ಲೀಟ್ ಆತ್ರಿ ಸ್ವೀಟ್. ಈಗ ಇನ್ನೊಂದು ಅರ್ಧ ಕಂಪ್ಲೀಟ್ ಆಗಿ ಏನು ಮಾಡ್ಬೇಕಂತಂದು ಹೇಳಿದ್ರೆ, ಇಲ್ಲಿ ಗೋಡಂಬಿ ತೊಗೊಂಡಿನಿ, ದ್ರಾಕ್ಷಿ ತೊಗೊಂಡಿನಿ, ಇಲ್ಲಿ ತುಪ್ಪ ಕಾಯಕ್ಕಿಟ್ಟಿನಿ. ಇವನ್ನ ಫ್ರೈ ಮಾಡಿ ಅದ್ರೊಳಗೆ ಹಾಕಿಬಿಟ್ಟಿವಿ ಅಂತ ಹೇಳಿದ್ರೆ ಸ್ವೀಟ್ ಅಂತ ಕಂಪ್ಲೀಟ್ ಆದಂಗೆ ನೋಡ್ರಿ. ಅಪ್ಪ ಮಳಿ ಬರ್ತೈತಿ ಈಗ. ಬರೀತನ ಚಾಲು ಆತ. ತಗೋರಿ, ತಗೊಂಡಿ ಮಾಡಿ ನೋಡಿ ಸ್ವೀಟ್. ತಗೋಬಾ. ತಗೋ. ನಾನೇನು ತೊಗೊಂತೀನಿ. ಇದ್ರಾಗ ಗೋಡಂಬಿ ಬಾದಾಮಿ ಜಾಸ್ತಿ ಅದಾವ. ಜಾಸ್ತಿ ಅದಾವು? ನಿಮ್ಮ ಅಪ್ಪ ಒಂದೆರಡು ಹಾಕ. ಇಲ್ಲ, ನಾ ತೊಗೊಂಡೇನದು. ಅದ್ರಾಗ ಅದಾವ ತಗೋರಿ, ತಿನ್ರಿ. ನಾನು ಭಾಳಷ್ಟು ಹಾಕಿ ಮಾಡೀನಿ. ನೀನೇ ತಗೋ ಮಮ್ಮಿ. ನೀವು ತಿನ್ರಿ ಮೊದ್ಲು. ಯಾಕ? ಈಕಿಗೆ ಚಿಕನ್ ಲೆಗ್ ಪೀಸ್ ಬೇಕು. ಈಕಿಗೆ ಅಂದ್ರೆ ತಿಂತಾಳ. ಈಗ ಸ್ವೀಟ್ ಗೀಟ್ ಏನು ತಿನ್ನಂಗಿಲ್ಲ. ಈಕಿ ಇದನ್ನ ತಿನ್ಬೇಕ. ಹಂಗಾಗೈತೆ.
ಮಸ್ತ್ ಮಸ್ತ್ ಆಗೈತಿ ಮಳಿ ಬರತ್ತಿತ್ತು ಹೆಂಗೈತ್ರಿ ಚಲೋ ಆಗೈತೆ ಊಟ ಮಾಡ್ರಿ ನೀವು